ನೋಡ್ತಿರೋ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಇವತ್ತು ನಿಮಗೆ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಕನ್ನಡದಲ್ಲಿ. ನನ್ನ ಇದಕ್ಕಿಂತ ಮೊದಲ ವಿಡಿಯೋ ಇಂಗ್ಲಿಷ್ನಲ್ಲಿ ಕೋವಿಡ್ ಬಗ್ಗೆ ಕೊಟ್ಟಿದ್ದೀನಿ, ಕೊರೋನಾ ವೈರಸ್ ಬಗ್ಗೆ ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಇಂಗ್ಲಿಷ್ನಲ್ಲಿ ಕ್ಲಾಸ್ಗಳನ್ನು ಮಾಡ್ತಿದ್ದೆ. ಆದರೂ ಅಚ್ಚುಕಟ್ಟಾಗಿ ಅರ್ಥ ಆಗಲಿ ಅಂತ ನಾನು ಕನ್ನಡದಲ್ಲಿ ಇದು ಮೊದಲ ಕನ್ನಡ ಕ್ಲಾಸ್. ಓಕೆ, ಹೆಚ್ಚಾಗಿ ಕ್ಲಾಸ್ಗಳನ್ನು ನೀವು ನೋಡಬೇಕಂದ್ರೆ, ನನ್ನ ಆನ್ಲೈನ್ ಟೀಚಿಂಗ್ ಬಗ್ಗೆ ನೋಡಬೇಕಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್, ಅಲ್ಲೊಂದು ಬೆಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಓಕೆ, ನಾವು ಈ ಕ್ಲಾಸ್ಗೆ ಹೋಗೋಣ. ಕೋವಿಡ್-19 ಕೊರೋನಾ ವೈರಸ್. ನಾವು ಈ ದಿನಗಳಲ್ಲಿ ನೋಡೋದಾದ್ರೆ ಯಾರ ಬೈಲಾದರೂ ಕೇಳಲಿ 2020 ಕೋವಿಡ್ ಅಂತ ಫಸ್ಟ್ ಬರುತ್ತೆ. ಏನು ಪ್ರಾಬ್ಲಮ್ ಅಂದರೆ ಕೋವಿಡ್, ಕೊರೋನಾ ವೈರಸ್. ಇದು ನಮ್ಮ ದಿನಚರಿಯ ಬದುಕನ್ನೇ ಬದಲಾಯಿಸ್ತು. ಇವತ್ತು ನಾವು ಅದನ್ನು ಹೇಗೆ ತಡೆಗಟ್ಬೋದು, ಆ ವೈರಸ್ ಅಂದರೂ ಏನು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಇವತ್ತು ಕೊಡ್ತಿದ್ದೀನಿ. ಇದು ವಿಚಾರಿಸುವ ವಿಷಯಗಳು. ಓಕೆ, ನಾವು ಇಂಟ್ರೊಡಕ್ಷನ್ ಅಂದರೆ ಒಂದು ಪೀಠಿಕೆಯನ್ನು ನೋಡ್ಬೋದು. ಆಮೇಲೆ ಕೊರೋನಾ ವೈರಸ್ ಯಾವ ರೀತಿ ಇದೆ ಎಂಬುದರ ಬಗ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO, ವಿಶ್ವದ ಅತಿ ದೊಡ್ಡ ಆರ್ಗನೈಸೇಷನ್, ಅದು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವ ಆರ್ಗನೈಸೇಷನ್, ಅದು ಯಾವ ರೀತಿ ಡಿಕ್ಲೇರ್ ಮಾಡ್ತು ಅಂತ ಅರ್ಥ, ಕಾರಣಗಳು, ಹಾಗೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ, ಮತ್ತು ಈ ರೋಗದ ಲಕ್ಷಣಗಳು ಮತ್ತು ಈ ರೋಗವನ್ನು ಯಾವ ರೀತಿ ತಡೆಗಟ್ಟಬಹುದು, ಎಲ್ಲದರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಪೀಠಿಕೆ. ಓಕೆ, ಕೊರೋನಾ ವೈರಸ್ ಎಂಬುದು RNA ಗುಂಪಿನ ವೈರಸ್ ಆಗಿದೆ. ಇದು ಹೆಚ್ಚಾಗಿ ಪಕ್ಷಿಗಳಲ್ಲಿ, ಮ್ಯಾಮಲ್ಸ್ ಅಂದರೆ ಪ್ರಾಣಿಗಳು, ಮ್ಯಾಮಲ್ಸ್ ಅಂದರೆ ಪ್ರಾಣಿಗಳು, ಬರ್ಡ್ಸ್ ಅಂದರೆ ಪಕ್ಷಿಗಳು, ಹೆಚ್ಚಾಗಿ ಆ ಪ್ರಾಣಿಗಳಲ್ಲಿ ಕಾಣಿಸುವಂತಹ ಕಾಯಿಲೆ ಆಗಿದೆ. ಓಕೆ, ಇದು ಇನ್ನೊಂದು ಹೆಸರಲ್ಲಿ ಹೇಳೋದಾದ್ರೆ ಚೀನಾದ ವೈರಸ್ ಅಂತ ನಾವು ಕರೆಯುತ್ತೇವೆ. ಇದು ಕೊರೋನಾ ವೈರಸ್ ಎಂದು ಕ್ರಾನ್, ಒಂದು ಕ್ರಾನ್, ಒಂದು ಗರ್ಲ್ಯಾಂಡ್ ಅನ್ನೋ ಒಂದು ಗ್ರೀಕ್ ಪದಗಳಿಂದ ಬಂದಿರುವಂತಹ ಪದ ಆಗಿದೆ. ಇದೆಲ್ಲ ಫ್ಯಾಮಿಲಿ, ಫೈಲಮ್, ಕ್ಲಾಸ್, ಕಿಂಗ್ಡಮ್. ಇದೆಲ್ಲ ಕೊರೋನಾ ವೈರಸ್ ಏನಿದೆ ಒಂದು ಗುಂಪಿನ ವೈರಸ್ಗಳ ಒಂದು ಕುಟುಂಬ ಅಂತ ನಾವು ಹೆಸರನ್ನ ನಾವು ಸೂಚಿಸಬಹುದು. ನೋಡಿ, ನಾವು ಇದನ್ನ ಕ್ರಾಸ್ ಸೆಕ್ಷನ್ ಅಂದ್ರೆ ಕೊರೋನಾ ವೈರಸ್ ಹೀಗಿದೆ ಅಂತ ನಮ್ಮ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದೇ ಒಂದು ಉದಾಹರಣೆಗಳನ್ನು ನಾನು ಈ ಕ್ಲಾಸ್ನಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನ ನಾವು ಕೊರೋನಾ ವೈರಸ್ ಈ ರೀತಿ ಒಂದು ವೃತ್ತಾಕಾರದ ಆಕಾರದಲ್ಲಿದೆ. ಇದನ್ನ ನಾವು ಮಧ್ಯ ಒಂದು ಕಟ್ ಮಾಡಿದ್ರೆ ಕ್ರಾಸ್ ಸೆಕ್ಷನ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರೆಯುತ್ತೇವೆ. ಅದನ್ನ ಮಧ್ಯ ಕಟ್ ಮಾಡಿದ್ರೆ ಅದರ ಒಳಗಡೆ ಈ ರೀತಿ ಅಂಗಗಳನ್ನ ನಾವು ನೋಡಬಹುದಾಗಿದೆ. ಈ ಗ್ರೀನ್ ಕಲರ್, ಈ ಹಸಿರು ಬಣ್ಣವನ್ನು ನಾವು ಎಂ ಪ್ರೋಟೀನ್ ಅಂತ ನಾವು ಕರೆಯುತ್ತೇವೆ. ಮತ್ತು ಸ್ಪೈಕ್, ಈ ವೈರಸ್ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗುವುದಾದರೆ ಈ ಸ್ಪೈಕ್ಗಳು, ಈ ಪಿಂಕ್ ಕಲರ್ ಇರುವ ಒಂದು ಸ್ಪೈಕ್ ಏನಿದೆ, ಗ್ಲೈಕೋಪ್ರೋಟೀನ್, ಅವು ಈ ವೈರಸ್ಗೆ ಸಹಾಯ ಮಾಡುತ್ತೆ. ಓಕೆ, ನೋಡಿ, ಇದು ನಾವು ಇನ್ನೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಒಂದು ವಿದ್ಯುತ್ ಶಕ್ತಿಯ ಒಂದು ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದಾದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ನೋಡುವ ಒಂದು ಯಂತ್ರ ಮೈಕ್ರೋಸ್ಕೋಪ್ ಅಂದ್ರೆ. ಆ ಯಂತ್ರದಲ್ಲಿ ನಾವು ಕೊರೋನಾ ವೈರಸ್ ನೋಡೋದಾದ್ರೆ ಈ ರೀತಿ ಕಾಣುತ್ತೆ. ಓಕೆ, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವಾಗ ಈ ರೀತಿ ಘೋಷಣೆ ಹೊರಡಿಸ್ತು ಅಂದ್ರೆ ಇಂದು ಮಾರ್ಚ್ ತಿಂಗಳಿನಲ್ಲಿ WHO ಅನ್ನೊಂದು ಸಂಸ್ಥೆ ಕೋವಿಡ್-19 ಔಟ್ಬ್ರೇಕ್, ಇದೊಂದು ಪ್ಯಾಂಡಮಿಕ್ ಅಂದ್ರೆ ಇಡೀ ವಿಶ್ವದಲ್ಲೇ ಸ್ಪ್ರೆಡ್ ಆಗಿರುವಂತಹ ಕಾಯಿಲೆ. ಆದಷ್ಟು ಬೇಗ ಈ ಕೋವಿಡ್ ಅನ್ನೋದೇನಾಗುತ್ತೆ, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಕ್ಕೆ ಸ್ಪ್ರೆಡ್ ಆಗುತ್ತೆ. ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾರ್ಚ್ 2020 ತಿಂಗಳಿನಲ್ಲೇ ಹೇಳಿದೆ. ನಾವು ಮೊದಲೇ ನೋಡ್ಕೊಳ್ಳೋದಾದ್ರೆ ಈ ವೈರಸ್ ಒಂದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಇದನ್ನ ಕನ್ನಡದಲ್ಲಿ ನಾನು ಟೈಪ್ ಮಾಡ್ಬೋದಾಗಿತ್ತು. ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು ತುಂಬಾ ಕಷ್ಟ ಆಗುತ್ತೆ, ಆದ್ರಿಂದ ನಾನು ಇಂಗ್ಲಿಷ್ ನಲ್ಲೇ ಟೈಪ್ ಮಾಡಿದ್ದೀನಿ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂದ್ರೆ ಸಿವಿಯರ್ ಅಂದ್ರೆ ತುಂಬಾ, ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಬರುವಂತಹ ಒಂದು ಕಾಯಿಲೆ. ಈಗ ಸಡನ್ ಆಗಿ ಇವತ್ತು ಮನುಷ್ಯ ಆರಾಮಾಗಿರ್ತಾನೆ, ಬೆಳಿಗ್ಗೆ 2 ಅವರ್ ಆದ್ಮೇಲೆ
ಒಂದು 2 ಅವರ್, 2 ಗಂಟೆ ನಂತರ ಮನುಷ್ಯ, ಕಾಯಿಲೆ ಇರುವ ಮನುಷ್ಯನನ್ನು ಮುಟ್ಟಿ ಅವನು ತನ್ನ ಕಣ್ಣುಗಳನ್ನಾಗಲಿ, ತನ್ನ ಮೂಗನ್ನಾಗಲಿ, ತನ್ನ ಕಿವಿಯನ್ನಾಗಲಿ ಮುಟ್ಟಿದರೆ ಅದು ತಕ್ಷಣ ಬರೋ ಒಂದು ಕಾಯಿಲೆ ಆಗಿದೆ. ಆದರೆ ಈ ಕಾಯಿಲೆ ಇವತ್ತು ಬಂದರೆ 14 ದಿನದ ನಂತರ ರೋಗ ಲಕ್ಷಣಗಳು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದು ಈ ಕಾಯಿಲೆದ ಒಂದು ಸ್ಪೆಷಾಲಿಟಿ. ಇನ್ನು ಮುಂದೆ ಹೇಳ್ತೀನಿ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಕೋವಿಡ್ನ ಅರ್ಥ. ಕೋವಿಡ್, COVID. ಕೋವಿಡ್ನ ಅರ್ಥ ಏನೆಂಬುದು ನಾವು ತಿಳ್ಕೊಳ್ಳೋದಾದ್ರೆ, CO ಅನ್ನೋದು ಕೊರೋನಾ ಅಂತ ನಾವು ಕರೆಯುತ್ತೀವಿ. VI ಅಂದರೆ ವೈರಸ್ ಅಂದ್ರೆ ಸೂಕ್ಷ್ಮಾಣು ಜೀವಿ. D ಅಂದ್ರೆ ಡಿಸೀಸ್ ಅಂದ್ರೆ ಕಾಯಿಲೆ. ಕೊರೋನಾ ವೈರಸ್ನ ಕಾಯಿಲೆ ಅಂತ ನಾವು ಅರ್ಥವನ್ನು ತಿಳ್ಕೊಳ್ಬಹುದಾಗಿದೆ. ಇನ್ನು ಒಂದು ಅರ್ಥಗಳನ್ನು ನೋಡಿಕೊಳ್ಳೋದಾದ್ರೆ, ಈ ಕೊರೋನಾ ವೈರಸ್ ಇದೊಂದು ವೈರಸ್ ಎಂಬ ಒಂದು ಸೂಕ್ಷ್ಮಾಣು ಜೀವಿಯ ಗುಂಪಿನಿಂದ ಬಂದ ಒಂದು ಕಾಯಿಲೆ. ಸಾಮಾನ್ಯವಾಗಿ ನಾವು ಕಾಮನ್ ಕೋಲ್ಡ್ ಅಂತೀವಿ, ಅಂದ್ರೆ ಸಾಮಾನ್ಯ ಕೋಲ್ಡ್, ಸಾಮಾನ್ಯ ನೆಗಡಿ ಅಥವಾ ಸಾಮಾನ್ಯ ಕೆಮ್ಮು. ಸಾಮಾನ್ಯವಾಗಿ ಇದು ಮೊದಲುಗೊಂಡು ಅಸಾಮಾನ್ಯ ರೀತಿಯಲ್ಲಿ ಅಂದ್ರೆ ರೋಗಿಯ ಒಂದು ಆರೋಗ್ಯನು ತೀರಾ ಹದಗೆಡಿಸುವ ರೀತಿಯಲ್ಲಿ ಇದು ಮುಂದುವರಿದ ಭಾಗವಾಗುತ್ತೆ. ಇದು 2019 ಹೆಚ್ಚಿರುವಂತಹ ಕಾಯಿಲೆ 2020 ಮಾರ್ಚ್ನಲ್ಲಿ ಬ್ರೇಕ್ ಆಗಿದೆ. ಅಂದ್ರೆ ಹೊರದೇಶದಿಂದ ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟಿದೆ. ಯಾವ ವಯಸ್ಸಿನವರಿಗೆ ಅಪಾಯ ಹೆಚ್ಚು? ಯಾವ ವಯಸ್ಸಿನವರಿಗೆ ಅಪಾಯ ಹೆಚ್ಚು ಅಂದ್ರೆ ರಿಸ್ಕ್ ಅಂತ ನಾವು ಇಂಗ್ಲಿಷ್ನಲ್ಲಿ ಆ ಪದವನ್ನು ಯೂಸ್ ಮಾಡಬಹುದು. ಇಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ, ದ ವೈರಸ್ ದಟ್ ಕಾಸಸ್ COVID-19 ಇನ್ಫೆಕ್ಟ್ ಪೀಪಲ್ ಆಫ್ ಆಲ್ ಏಜಸ್. ಎಲ್ಲಾ ವಯಸ್ಸಿನ ಮಕ್ಕಳಿಗೆ, ವೃದ್ಧರಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಒಂದು ಕಾಯಿಲೆ. ಅದರಲ್ಲಿ ನಾವು ಸಪ್ರೇಟ್ ಮಾಡೋದು ನೋಡಿದ್ರೆ, ಈ ಒಂದು ಚಿತ್ರದಲ್ಲಿ ನೋಡಿ, ಇಲ್ಲಿ ಒಂದು ಮುದುಕ ಅಂದ್ರೆ ಓಲ್ಡರ್ ಪೀಪಲ್, ಅಂದ್ರೆ ವಯಸ್ಸಾದ ಒಂದು ಮುದುಕ ಅಥವಾ ಮುದುಕಿಗೆ 60 ವರ್ಷ ದಾಟಿದ ವ್ಯಕ್ತಿಗಳಿಗೆ ಹೆಚ್ಚಾಗಿ ಸೋಂಕು ತಗುಲುವ ಅಪಾಯ ಇದೆ. ಹಾಗೆಯೇ ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದ್ರೆ ಹೃದಯದ ತೊಂದರೆ ಇರ್ಬೋದು, ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆ ಇರ್ಬೋದು, ಅಂದ್ರೆ ಸಿವಿಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂದ್ರೆ ಉಸಿರಾಟದ ತೊಂದರೆ ಇರುವ ಒಂದು ಕಾಯಿಲೆ, ಅಥವಾ ಕ್ಯಾನ್ಸರ್, ಆ ತರ ಕಾಯಿಲೆ ಇರುವ ಮನುಷ್ಯನಿಗೆ ಇದು ಹೆಚ್ಚಾಗಿ ಕಾಡುವ ಕಾಯಿಲೆಯಾಗಿದೆ. ಅದೇ ರೀತಿ ಯಂಗ್ ಚಿಲ್ಡ್ರನ್ ಅಂದ್ರೆ 15 ವರ್ಷದ ಕೆಳ ಮಕ್ಕಳಿಗೆ. ಹೈಯರ್ ರಿಸ್ಕ್ ಏಜ್ ಗ್ರೂಪ್ಸ್ ಆರ್ ಯಂಗ್ ಚಿಲ್ಡ್ರನ್. 15 ವರ್ಷದ ಕೆಲ ಮಕ್ಕಳಿಗೆ ಅಥವಾ 12 ವರ್ಷದ ಕೆಲ ಮಕ್ಕಳಿಗೆ ಇದು ಹೆಚ್ಚು. ಯಾಕಂದ್ರೆ ಆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಅತಿ ಕಡಿಮೆ ಇರುತ್ತೆ. ಈಗ ಏನಾದರೂ ಒಂದು ವೈರಸ್ ಏನಾದರೂ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ, ಅದು ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಇಮ್ಯುನಿಟಿ ಪವರ್ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಇಮ್ಯುನಿಟಿ ಅಂದ್ರೆ ವೈರಸ್ ಅನ್ನು ಒಡೆಯೋ ಒಂದು ಶಕ್ತಿ, ಆ ಶಕ್ತಿನೂ ಉತ್ಪಾದನೆ ಆಗಿರೋದಿಲ್ಲ. ಆಗ ಏನಾಗುತ್ತಂದ್ರೆ ಅತಿ ಹೆಚ್ಚು ಈ ಮಕ್ಕಳಿಗೂ ಎಫೆಕ್ಟ್ ಆಗುತ್ತೆ, ಮಕ್ಕಳಿಗೂ ತೊಂದರೆ ಉಂಟು ಮಾಡುತ್ತೆ. ಆಮೇಲೆ ವಯಸ್ಸು ಆಗ್ತಾ ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಆ ವೈರಸ್ ಏನಿದೆ ಅಟ್ಯಾಕ್ ಮಾಡಿದಾಗ ಡೈರೆಕ್ಟ್ ಆಗಿ ಮುಂದುವರೆದಾಗಿ ವೃದ್ಧರಿಗೆ ಅಟ್ಯಾಕ್ ಆಗುತ್ತೆ. ಹೆಚ್ಚಾಗಿ ನಾವು ಇಲ್ಲಿ ನೋಡ್ಕೊಳ್ಳೋದಾದ್ರೆ, ಅತಿ ಹೆಚ್ಚು ಮುದುಕರಿಗೆ ಅಥವಾ ವಯಸ್ಸಾದವರಿಗೆ ಅಥವಾ ಮಕ್ಕಳಿಗೆ ಅತಿ ಹೆಚ್ಚು ಹರಡುವ ಕಾಯಿಲೆ ಆಗಿದೆ. ಹರಡುವಿಕೆಯ ದಾರಿಗಳು, ಮೋಡ್ ಆಫ್ ಟ್ರಾನ್ಸ್ಮಿಷನ್. ಹರಡುವಿಕೆಯ ದಾರಿಗಳು ಇದು ಯಾವ ರೀತಿ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಒಂದು ಪರ್ಸನ್ ಟು ಪರ್ಸನ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಅತಿ ಈಸಿಯಾಗಿ, ಅತಿ ಸುಲಭವಾಗಿ ಟ್ರಾನ್ಸ್ಫರ್ ಆಗುವ ಒಂದು ಕಾಯಿಲೆಯಾಗುತ್ತೆ. ಹರಡುವಿಕೆ ವಿತಿನ್ ಅಬೌಟ್ 6 feet or 2 meters, 6 ಅಡಿ ಅಂತರ ಕಾಯ್ದುಕೊಳ್ಳದೇ ಇರುವ ವ್ಯಕ್ತಿ ಹತ್ತಿರ ಕೂಡಿದಾಗ, ಕ್ಲೋಸ್ ಕಾಂಟ್ಯಾಕ್ಟ್, ಹತ್ತಿರ ಬಂದು ಮಾತನಾಡಿಸಿದಾಗ, ಅವನು ಉಗುಳುವ ಒಂದು ರೀತಿ ಹಾಗೂ ಮಾತನಾಡುವ ಒಂದು ಶೈಲಿಯಲ್ಲಿ ಮಾಸ್ಕ್ ಧರಿಸದೇ ಇದ್ದರೆ, ಆ ವ್ಯಕ್ತಿ ಒಂದು ಸಲ ಮಾತಾಡಿದರೆ ಆ ವ್ಯಕ್ತಿ ಉಗುಳುವ ಒಂದು ರೀತಿಯನ್ನು ನೋಡಿ ಆ ಒಂದು ವೈರಸ್ ಏನಿದೆ ಅದು ಅಟ್ಯಾಕ್ ಮಾಡುತ್ತೆ. The COVID virus spreads by respiratory droplets released when someone with the virus coughs. ಯಾವ ವ್ಯಕ್ತಿಗೆ ಕೊರೋನಾ ಸೋಂಕು ಇರುತ್ತೋ, ಈಗ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಮಿಸ್ಟರ್ ಎಕ್ಸ್ ಇವತ್ತು ಒಂದು ಜಾಗಕ್ಕೆ ಭೇಟಿ ನೀಡ್ತಾನೆ.
ಅಲ್ಲಿ ಮಿಸ್ಟರ್ ವೈಗೆ ಆಲ್ರೆಡಿ ಆ ಸೋಂಕು ಇರುತ್ತೆ. ಆ ಸೋಂಕು ಇರುವ ವ್ಯಕ್ತಿಗೂ ಗೊತ್ತಿರಲ್ಲ ನನಗೆ ಸೋಂಕಿದೆ ಅಂತ. ಯಾಕಂದ್ರೆ 14 ದಿನಗಳು ಬೇಕು ಇದು. ಇವತ್ತು ನೀವೇನಾದ್ರೂ ಕೋವಿಡ್ ವೈರಸ್ ಇರುವ ವ್ಯಕ್ತಿಯನ್ನು ನೀವು ಮುಟ್ಟಿ ನಿಮ್ಮ ಕಣ್ಣನ್ನು ಮುಟ್ಟಿದರೆ 14 ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನಗೆ ಕೋವಿಡ್ ಇದೆ ಅಂತ. ಇಮಿಡಿಯೇಟ್ ಆಗಿ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ, ತತ್ಕ್ಷಣವಾಗಿ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಆ ವ್ಯಕ್ತಿ ಮಿಸ್ಟರ್ ವೈ ವ್ಯಕ್ತಿ ಆಲ್ರೆಡಿ ಅವನಿಗೆ ಕೋವಿಡ್ ಸೋಂಕು ಇರುತ್ತೆ, ಅವನಿಗೆ ಗೊತ್ತಿರಲ್ಲ. ಅವನು ನಾರ್ಮಲ್ ಆಗಿ ಒಳ್ಳೆ ಚಟುವಟಿಕೆಯಿಂದ ಕೈಯನ್ನು ಕುಲುಕುವುದು ಎಲ್ಲ ಮಾಡ್ತಾನೆ. ಮಿಸ್ಟರ್ ಎಕ್ಸ್ ಆ್ಯಂಡ್ ವೈ ಫ್ರೆಂಡ್ಸ್ ಆಗ್ತಾರೆ, ಮಾತಾಡ್ತಾರೆ. ಮಿಸ್ಟರ್ ವೈಗಿರುವ ಸೋಂಕು ಮಿಸ್ಟರ್ ವೈಗೆ ಗೊತ್ತಿರಲ್ಲ. ಮಿಸ್ಟರ್ ಎಕ್ಸ್ ಏನು ಮಾಡ್ತಾನೆ, ಕೈಯನ್ನು ಕುಲುಕಿ ಸೆಕೆಂಡ್ ಮಾಡಿ ಆ ಕೈಯನ್ನು ಯಾವುದೇ ಸ್ಯಾನಿಟೈಸರ್ ಯೂಸ್ ಮಾಡದೆ, ಹ್ಯಾಂಡ್ ವಾಷಿಂಗ್ ಕೈಯನ್ನು ತೊಳೆದುಕೊಳ್ಳದೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವ ಮಧ್ಯದಲ್ಲಿ ಕಣ್ಣನ್ನು ಮುಟ್ಕೊಳ್ತಾನೆ. ಅವನಿಗೆ ಆಗಲೇ ಆ ಸೋಂಕು ತಗಲುತ್ತೆ. ಅದೇ ರೀತಿ ಮನೆಗೆ ಬರ್ತಾನೆ. ಮಿಸ್ಟರ್ ಎಕ್ಸ್ ಫ್ಯಾಮಿಲಿಯಲ್ಲಿ, ಒಂದು ಕುಟುಂಬದಲ್ಲಿ ಯಾರೇ ಸಭಿಕರು ಮಕ್ಕಳು ಎಲ್ಲರನ್ನು ಅದೇ ಕೈಯಿಂದ ಮುಟ್ತಾನೆ. ಮಕ್ಕಳಿಗೆಲ್ಲ ಸೋಂಕು ಬರುತ್ತೆ. ಇದು ಹರಡುವಿಕೆಯ ದಾರಿಗಳು. ನೋಡಿ, ನಾನೇನು ಇಷ್ಟೊತ್ತು ಏನೇನು ಹೇಳಿದ್ನೋ ಅಂತೆಲ್ಲ ಈ ಸಿನಿಮಾದಲ್ಲಿದೆ. ಒಬ್ಬ ಕಾಯಿಲೆ ಇರುವ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಅದರಲ್ಲಿ ಬರುವ ಒಂದೊಂದು ಕೆಮ್ಮು, ಅದ್ರಲ್ಲಿ ಬರುವ ಒಂದೊಂದು ಉಗುಳು ಅನ್ಬೋದು ಅಥವಾ ಸೀನು ಒಂದೊಂದು 5 ಮೈಕ್ರಾನ್ ಅಷ್ಟು ದಪ್ಪ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಯಾವ ರೀತಿ ನಾವು ಓಡಿಸ್ಬೋದಂದ್ರೆ, ಉದಾಹರಣೆಗೆ ಒಂದು ಮನುಷ್ಯನ ಒಂದು ಕೂದಲು ಎಷ್ಟಿರ್ತಂದ್ರೆ 60 to 120 ಮೈಕ್ರಾನ್ ಇರುತ್ತೆ. ಆದ್ರೆ ಉಗುಳುವ ಒಂದು ರೋಗಾಣುವುಳ್ಳ ಒಂದು ಉಗುಳು, ಅದು ಒಂದು ಡ್ರಾಪ್ಲೆಟ್ಸ್ ಏನಂತೀವಿ ನಾವು 5 ಮೈಕ್ರಾನ್ ಅಷ್ಟಿರುತ್ತೆ. 5 ಮೈಕ್ರಾನ್ ಅಷ್ಟಿರುತ್ತೆ. ಓಕೆ, ಇದು ಗಾಳಿಯಲ್ಲಿ ಹರಡುವಂಥದ್ದು ಕಾಯಿಲೆ ಆಗಿದೆ. ಹಾಗೆ ಒಬ್ಬ ವ್ಯಕ್ತಿ, ರೋಗವುಳ್ಳ ವ್ಯಕ್ತಿ ಸೀನಿದಾಗ ಕೆಮ್ಮಿದಾಗ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಹರಡುವಿಕೆ ರೋಗವಾಗಿದೆ. ಮತ್ತು ಈ ರೋಗ ಬಂದ ಲಕ್ಷಣಗಳು, ಈಗ ಮಿಸ್ಟರ್ ಎಕ್ಸ್ ಏನ್ ಮಾಡ್ತಾನೆ, ಮುಟ್ತಾನೆ 14 ದಿನ ನಂತರ. ಇವತ್ತು ಮುಟ್ಟಿರ್ತಾನೆ, ಇವತ್ತು ಮುಟ್ಟಿದ 14 ದಿನದ ನಂತರ ಏನಾಗುತ್ತೆ, ಅವನಿಗೆ ಮೊದಲಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ, ಮೈಯೆಲ್ಲ ಬಿಸಿ ಆಗುತ್ತೆ, ಜ್ವರ ಬರುತ್ತೆ. ಅನಿಯಂತ್ರಿತ ಕೆಮ್ಮು ಅಂದ್ರೆ ಕೆಮ್ಮು, ಕಂಟಿನ್ಯೂಸ್ ಆಗಿ ಕೆಮ್ತಾ ಇರ್ತಾನೆ. ನೀವು TB ಪೇಷಂಟ್, ಟ್ಯೂಬರ್ಕುಲೋಸಿಸ್ ಪೇಷಂಟ್ ಅಲ್ಲಿ ನೋಡಿರ್ಬೋದು, ತುಂಬಾ ಕೆಮ್ಮಿ ಅವನು ಸುಸ್ತಾಗಿರ್ತಾನೆ. ಅದೇ ರೀತಿ ಕೆಮ್ಮು ನಾವು ಎರಡನೇದಾಗಿ ಈ ವ್ಯಕ್ತಿಯಲ್ಲಿ ನೋಡ್ಬೋದು. ಮಿಸ್ಟರ್ ಎಕ್ಸ್ ವಿತ್ ಕೊರೋನಾ ವೈರಸ್ ವ್ಯಕ್ತಿಯಲ್ಲಿ ನಾವು ನೋಡ್ಬೋದು. ಜ್ವರ ಜೊತೆಗೆ ಕೆಮ್ಮು ಇರುತ್ತೆ ಮತ್ತು ಸುಸ್ತಾಗುವಿಕೆ. ಎದ್ದು ನಿಂತ್ಕೊಳ್ಳಪ್ಪ ಅಂದ್ರೆ ಅವನು ಎದ್ದು ನಿಂತ್ಕೊಳ್ಳೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತಾನೆ. ಅದೊಂದು ರೋಗ ಲಕ್ಷಣಗಳು ನೋಡ್ಬೋದು. ಆಮೇಲೆ ಮೇನ್ ಆಗಿ ವಾಸನೆ ನಿರ್ಮೂಲ ಆಗೋದು, ಲಾಸ್ ಆಫ್ ಟೇಸ್ಟ್ ಆರ್ ಲಾಸ್ ಆಫ್ ಸ್ಮೆಲ್. ವಾಸನೆ ಕಂಡು ಹಿಡಿಯದೆ ಹೋಗುವುದು, ಅಥವಾ ಟೇಸ್ಟ್ ಬಡ್ಸ್, ರುಚಿ ಪದಾರ್ಥವನ್ನು ತಿಂದರೂ ಅವನಿಗೆ ಆ ರುಚಿ ಗೊತ್ತಾಗುವುದಿಲ್ಲ. ಅದು ಮೇನ್ ಸಿಂಪ್ಟಮ್ಸ್, ಮೇನ್ ಕಾಯಿಲೆಯ ಲಕ್ಷಣ ಅಂತ ನಾವು ಹೇಳ್ಬೋದು. ಇತರ ಲಕ್ಷಣಗಳು ನಾವು ನೋಡ್ಕೊಳ್ಳೋದಾದ್ರೆ, ಉಸಿರಾಟದ ತೊಂದರೆ ಇರ್ಬೋದು, ಮಸಲೆಕ್ ಅಂದ್ರೆ ಮಾಂಸದ ನೋವು ಇರ್ಬೋದು, ಬಾಡಿ ಪೇನ್ ಅಂತೀವಿ ನಾವು, ದೇಹದ ನೋವು ಇರ್ಬೋದು, ಚಿಲ್ಸ್ ಅಂದ್ರೆ ಚಳಿ, ಸೋರ್ ಥ್ರೋಟ್ ಅಂದ್ರೆ ಗಂಟಲ ನೋವು, ರನ್ನಿಂಗ್ ನೋಸ್ ಅಂದ್ರೆ ನೆಗಡಿ, ಕಂಟಿನ್ಯೂಸ್ ಆಗಿ ನೆಗಡಿ, ಮೂಗು ಸೋರುವಿಕೆ ಅಂತ ಹೇಳ್ಬೋದು. ಹೆಡ್ಏಕ್ ಅಂದ್ರೆ ತಲೆನೋವು, ಚೆಸ್ಟ್ ಪೇನ್, ಎದೆ ನೋವು ಕಾಣಿಸ್ಕೊಳ್ಬೋದು. ಅಂಡ್ ಪಿಂಕ್ ಐ ಕಂಜಕ್ಟಿವೈಟಿಸ್, ಕಣ್ಣುಗಳು ಪಿಂಕ್ ಕಲರ್ ಆಗಿ ಬದಲಾವಣೆ ಕಾಣುತ್ತದೆ. ಅತಿ ಕಡಿಮೆ ಅಥವಾ ಸಾಮಾನ್ಯ ಲಕ್ಷಣಗಳು, ಇದು ಅತಿ ಕಡಿಮೆ ಜನರಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು. ರ್ಯಾಶ್ ಅಂದ್ರೆ ಗಜ್ಜಿ ಅಂತ ನಾವು ಹೇಳ್ಬೋದು, ಸ್ಕಿನ್ ರ್ಯಾಶ್ ಅಂತ ನಾವು ಹೇಳ್ಬೋದು. ಅಥವಾ ನಾಸಿಯಾ ಅಂದ್ರೆ ವಾಮಿಟ್ ಬರೋಂಗೆ ಆಗುವುದು, ಬರದೇ ಇರುವುದು. ವಾಮಿಟ್ ಏನು ತಿಂದ್ರು ಏನ್ ನೋಡಿದ್ರು ವಾಮಿಟ್ ಬರೋಂಗೆ ಆಗುತ್ತೆ, ಆದ್ರೆ ವಾಮಿಟ್ ಬರೋದಿಲ್ಲ, ಅದೊಂದು ಲಕ್ಷಣ. ಅದನ್ನ ನಾವು ಇಂಗ್ಲಿಷ್ನಲ್ಲಿ ನಾಸಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಮಿಟಿಂಗ್ ಅಂದ್ರೆ ವಾಂತಿ ಮಾಡೇ ಬಿಡುವುದು, ವಾಂತಿ, ನಿಮ್ಗೆಲ್ಲ ಇದು ಗೊತ್ತು, ಕಾಮನ್ ಟರ್ಮ್. ಅಂಡ್ ಡಯೇರಿಯಾ ಅಂದ್ರೆ ಬೇದಿ, ಅತಿಸಾರ ಬೇದಿ ಅಂತೀವಿ ನಾವು, ಡಿಸೆಂಟ್ರಿ ಅಂತೀವಿ. ಡಯೇರಿಯಾ ಅಂದ್ರೆ ನಾರ್ಮಲ್ ಆಗಿ ಲೂಸ್ ಮೋಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ವಿಧಗಳು, ಟೈಪ್ಸ್.
ಎಷ್ಟು ವಿಧಗಳಿದೆ COVID-19 ಅಲ್ಲಿ ಅಂತ ನೋಡ್ಕೊಳ್ಳೋದಾದ್ರೆ, ಮೈಲ್ಡ್ ಇಂದ ನಾವು ಸಿವಿಯರ್ ಅಂದ್ರೆ ತೀರಾ ಕಡಿಮೆ ಕಾಯಿಲೆಯಿಂದ ಅತಿ ಘೋರವಾದ ಕಾಯಿಲೆ, ಸಾವಿನ ಕಾಯಿಲೆವರೆಗೂ ಇದು ವಿಧಗಳನ್ನ ಬಿಡಿಸಿಕೊಂಡು ಬಂದಿದೆ. ನಾವು ಮೇನ್ ಆಗಿ ನೋಡ್ಕೊಳ್ಳೋದಾದ್ರೆ ಸಿಂಪ್ಟಮ್ಸ್ ಅಂದ್ರೆ ರೋಗ ಲಕ್ಷಣ ಇರುವ ಒಂದು ಕೊರೋನಾ, ರೋಗ ಲಕ್ಷಣ ಇಲ್ಲದೆ ಇರುವ ಒಂದು ಕೊರೋನಾ ಅಂತ ನಾವು ಕರಿತೀವಿ. ಅತಿ ಹೆಚ್ಚು ಮಂದಿಗೆ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ರೋಗ ಲಕ್ಷಣಗಳು ಇಲ್ಲದೆ ಇರುವುದು 14 ದಿನದ ನಂತರ ಆ ವ್ಯಕ್ತಿಗೆ ಟೆಸ್ಟ್ ಮಾಡಿಸಿದ್ರೆ, ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬರುವಂತದ್ದು ಲಕ್ಷಣಗಳು ನಾವು ಕಾಣ್ಬೋದು. ಆದ್ರೆ ವ್ಯಕ್ತಿಗೆ ಯಾವುದು ಸಿಂಪ್ಟಮ್ಸ್ ಇರುವುದಿಲ್ಲ. ನಾನು ಹೇಳಿದ್ನಲ್ಲ, ಜ್ವರ, ಕೆಮ್ಮು, ನೆಗಡಿ, ಸುಸ್ತಾಗೋದು ಯಾವುದು ಇರಲ್ಲ. ಆದ್ರೂ 14 ದಿನದ ನಂತರ ವ್ಯಕ್ತಿಗೆ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬರುತ್ತೆ. ಅದಕ್ಕೆ ನಾವು ಹುಷಾರಾಗಿ ಕೇರ್ಫುಲ್ ಆಗಿರ್ಬೇಕು. ಸಮ್ ಪೀಪಲ್ ಮೇ ಹ್ಯಾವ್ ನೋ ಸಿಂಪ್ಟಮ್ಸ್, ನಾಟ್ ಅಟ್ ಆಲ್ ಎನಿ ಸಿಂಪ್ಟಮ್ಸ್. ಒಂದು ಸಿಂಪ್ಟಮ್ಸ್ ಇರೋದಿಲ್ಲ, ಒಂದು ರೋಗದ ಲಕ್ಷಣನೂ ಇರೋದಿಲ್ಲ. ಆ ಥರ ವ್ಯಕ್ತಿಗೆ ನಾವು ಎಸಿಂಪ್ಟೊಮ್ಯಾಟಿಕ್ ಕೋವಿಡ್, ಎಸಿಂಪ್ಟೊಮ್ಯಾಟಿಕ್ ಕೊರೋನಾ ವೈರಸ್ ಡಿಸೀಸ್ ಅಂತ ನಾವು ಕರಿತೀವಿ. ಓಕೆ, ಕಂಡು ಹಿಡಿಯುವುದು ಹೇಗೆ? ಇದು ತುಂಬಾ ನಿಮಗೆ ಬೇಕಾಗಿರುವಂತ ಒಂದು ವಿಷಯ. ಕಂಡು ಹಿಡಿಯುವುದು ಹೇಗೆ? ಹೌ ಟು ಐಡೆಂಟಿಫೈ. ಓಕೆ, ಹೇಗೆ ಕಂಡು ಹಿಡಿಬಹುದು ಇದನ್ನ ಅಂತ ನೀವು ತುಂಬಾ ಜನ ತಲೆ ಕೆಡಿಸ್ಕೊಂಡಿರ್ಬೋದು, ಅಥವಾ ತುಂಬಾ ಇಂಟರ್ನೆಟ್ ಹುಡುಕಿರ್ಬೋದು ಎಲ್ಲಿ ಫ್ರೀ ಕೋವಿಡ್ ಟೆಸ್ಟ್ ಮಾಡ್ತಾರೆ ಅಂತ. ಓಕೆ, ನಮ್ಮ ಒಂದು ಕಂಡು ಹಿಡಿಯುವುದು ಹೇಗೆ ಈ COVID-19 ಅಂದ್ರೆ ನೇಸೋಫೆರಿಂಜಿಯಲ್ ಸ್ವಾಬ್ ಅಂದ್ರೆ ಸ್ಯಾಂಪಲ್ ಕಲೆಕ್ಷನ್. ಅಂದ್ರೆ ನಾವು ಏನ್ ಮಾಡ್ತೀವಿ, ಈ ರೀತಿ ಓಕೆ ಒಂದು ಗಂಟಲು ಕುಳಿ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಕನ್ನಡದಲ್ಲಿ ಗಂಟಲು ಕುಳಿ ಅಂದ್ರೆ ಗಂಟಲು ಕೆಳಗಿನ ಒಂದು ಭಾಗವನ್ನು ಮೂಗಿನಿಂದ ಒಂದು ಚಿಕ್ಕ ಒಂದು ಸ್ಯಾಂಪಲ್, ಒಂದು ಹತ್ತಿ ಇದಿರುವ ಒಂದು ಕಡ್ಡಿಯನ್ನು ನಾವು ಮೂಗಿಂದ ಹಾಕಿದರೆ, ಮೂಗಿನ ಒಳಗಿಂದ ಹಾಕಿದರೆ ಅದು ಗಂಟಲು ಕುಳಿಯೋಗೆ ಹೋಗುತ್ತೆ ಈ ರೀತಿ. ಓಕೆ, ಈ ರೀತಿ ಹೋದಾಗ ಅಲ್ಲಿ ನಾವು ಏನ್ ಮಾಡ್ತೀವಿ, ಆಗ ರೋಗಿ ಏನ್ ಮಾಡ್ತಾನೆ, ಆ ಸಮಯದಲ್ಲಿ ಇನ್ನು ರೋಗಿ ಆಗಿರಲ್ಲ, ಟೆಸ್ಟ್ ಮಾಡೋದಕ್ಕೋಸ್ಕರ ಕಂಡುಹಿಡಿಯೋದು. ಆ ವ್ಯಕ್ತಿ ಏನ್ ಮಾಡ್ತಾನೆ, ಕೆಮ್ತಾನೆ. ನಾವ್ ಏನ್ ಮಾಡ್ಬೇಕು, ಕೆಮ್ಬೇಡಿ, 2 ನಿಮಿಷ ತಡೆದುಕೊಳ್ಳಿ ಅಂತ ಹೇಳಿ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು. 2 ನಿಮಿಷ ಇರಿ ಅಂತ ಹೇಳಿ ತುಂಬಾ ಜಾಗರೂಕತೆಯಿಂದ ನಾವು ಈ ಸ್ಯಾಂಪಲ್ನ ಕಲೆಕ್ಷನ್ ಮಾಡಬೇಕು. PPE ಕಿಟ್ ಎಲ್ಲ ಹಾಕೊಂಡಿರ್ತಾರೆ, ಗ್ಲೌಸ್, PPE ಕಿಟ್ ಕವರ್ ಫುಲ್ನ ಕವರ್ ಮಾಡಿ ಗಾಜಿನ ಮನೆಯ ಒಳಗೆ ಇಂದ ನಾವು ಅದನ್ನ ಸ್ಯಾಂಪಲ್ ಒಂದೇನಿದೆ ಆ ರಂಧ್ರದ ಮೂಲಕ ನಾವು ಸ್ಯಾಂಪಲ್ ಅನ್ನ ತೆಗೆದುಕೊಳ್ತೀವಿ. ಇದು ಒಂದು ವಿಧಾನ. ನೇಸಲ್ ಸ್ವ್ಯಾಬ್, ನೇಸೋಫೆರಿಂಜಿಯಲ್ ಸ್ವ್ಯಾಬ್ ಬೇರೆ, ನೇಸಲ್ ಸ್ವ್ಯಾಬ್ ಬೇರೆ, ಅಥವಾ ಇನ್ನೊಂದು ಥ್ರೋಟ್ ಸ್ವ್ಯಾಬ್ ಬೇರೆ, ಡೈರೆಕ್ಟ್ ಗಂಟಲಿಗೆ. ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಲ್ಲ, ಡೈರೆಕ್ಟ್ ಗಂಟಲಿನ ಒಳಗಡೆ ಆ ಹತ್ತಿಯ ಕಡ್ಡಿ ಏನಿರುತ್ತೆ, ಸ್ವ್ಯಾಬ್ ಸ್ಟಿಕ್, ಅದನ್ನ ಡೈರೆಕ್ಟ್ ಗಂಟಲಿನ ಒಳಗೆ ಹಾಕಿ ಒಂದು ರೊಟೇಷನ್ ಮಾಡುತ್ತೆ. ಒಂದು ರೊಟೇಷನ್ ಅಂದ್ರೆ ಒಂದು ತಿರುಗಿಸುವುದು. ಅದು ರೋಗಿಗೆ ಅಥವಾ ವ್ಯಕ್ತಿಗೆ ತೊಂದರೆ ಆಗದ ರೀತಿಯಲ್ಲಿ ತಿರುಗಿಸಿ ಮೆಲ್ಲಗೆ, ಯಾವುದೇ ಒಂದು ಇತರ ಅಂಗಗಳಿಗೆ ಅದು ಟಚ್ ಆಗಬಾರ್ದು, ಇತರ ಅಂಗಗಳಿಗೆ ಮುಟ್ಟದೆ ಕ್ಷೇಮವಾಗಿ ಅದನ್ನು ತಿಳಿಬೇಕು. ಇದನ್ನ ವೆರಿ ಟ್ಯಾಲೆಂಟೆಡ್ ಪರ್ಸನ್ಸ್ ಮಾತ್ರ ಮಾಡುವಂಥದ್ದು. ಎಸ್ಪೆಷಲಿ ನರ್ಸ್ಗಳು ಅತಿ ಹೆಚ್ಚಾಗಿ ಮಾಡುತ್ತಾರೆ. ಹಾಗೂ ಸ್ಯಾಂಪಲ್ ಕಲೆಕ್ಷನ್ ಟೀಮ್ ಅಂತ ನಾವು ಕರೆಯುತ್ತೇವೆ. ಆ ಟೀಮ್ ಅತಿ ಅಚ್ಚುಕಟ್ಟಾಗಿ PPE ಕಿಟ್ ಎಲ್ಲ ಈ ರೀತಿ ಇದೆಯಲ್ಲ ಸಿನಿಮಾದಲ್ಲಿ, ಈ ರೀತಿ ಕಿಟ್ ಅನ್ನು ಧರಿಸಿ ಅವರು ಕ್ಷೇಮವಾಗಿ ಆ ಸ್ಯಾಂಪಲ್ ಅನ್ನು ತೆಗೆಯುತ್ತಾರೆ. ಚಿಕಿತ್ಸೆಗಳು ಸಾಮಾನ್ಯವಾಗಿ ನಮ್ಮ ಜನರಿಗೆ ಸಾಮಾನ್ಯವಾಗಿ ಕಾಡುವ ಒಂದು ಪ್ರಶ್ನೆ, ಚಿಕಿತ್ಸೆ, ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ಅದನ್ನೇ ನಾವು ತುಂಬಾ ತಲೆ ಕೆಡಿಸ್ಕೊಳ್ತೀವಿ. ಈ ಕೋವಿಡ್ ವ್ಯಾಕ್ಸಿನ್ ಒಂದು ಕೊಟ್ರೆ ಸಾಕಪ್ಪ, ಆರಾಮಾಗಿ ನಾವು ಕೆಲಸಗಳಲ್ಲಿ ನೋಡ್ಕೋಬಹುದು ಅಂತೀವಿ. ಅದಕ್ಕೆ ದೇರ್ ಆರ್ ನೋ ವ್ಯಾಕ್ಸಿನ್. ಇದುವರೆಗೂ ಅದಕ್ಕೆ ವ್ಯಾಕ್ಸಿನ್ ಬಂದಿಲ್ಲ. ಇನ್ನೂ ನಮ್ಮ ಸರ್ಕಾರ ಏನ್ ಮಾಡ್ತಿದೆ, ಇನ್ನು ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿಯುತ್ತಾ ಇದೆ. ಅದು ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿಯೋದು ನಮ್ಮ ಒಂದು ದೊಡ್ಡ ಒಂದು ಸರ್ಕಸ್ ಆಗಿದೆ. ಇನ್ನು ಅದನ್ನು ಕಂಡುಹಿಡಿಯುತ್ತಿದ್ದಾರೆ. ನಾವು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಆಂಟಿ ವೈರಲ್ ಡ್ರಗ್ಸ್ ಅಂತಾರೆ. ಅಂದ್ರೆ ವೈರಸ್ ಅನ್ನು ಸಾಯಿಸುವ, ಆ ವೈರಸ್ ಅನ್ನು ಸಾಯಿಸುವ ಶಕ್ತಿ ಉಳ್ಳ ಒಂದು ಮೆಡಿಸಿನ್, ಔಷಧಿಗಳನ್ನು ಅದನ್ನು ಕೊಟ್ಟು ಕೋವಿಡ್ ವೈರಸ್ ಅನ್ನು ಗುಣಪಡಿಸ್ತಿದ್ದಾರೆ. ನಿಜವಾಗಲೂ ನಮ್ಮ ವೈದ್ಯರಿಗೆ, ನಮ್ಮ ಶುಶ್ರೂಷಕರಿಗೆ ಒಂದು ಸಲಾಮೆ ಹೇಳಬೇಕು. ಯಾಕಂದ್ರೆ ಯಾವುದೇ ಮೆಡಿಸಿನ್ ಇಲ್ಲದೇ ಇದ್ರೆ, ಯಾವುದೇ ಔಷಧಿ ಇನ್ನು ಕಂಡುಹಿಡಿಯದಿದ್ದರೂ ಅದಕ್ಕೆ ತಕ್ಕ ಒಂದು ಔಷಧಿಯನ್ನು
ನಮ್ಮ ಲ್ಯಾಬ್ ಟೆಕ್ನಿಷಿಯನ್, ನಮ್ಮ ಸೈಂಟಿಸ್ಟ್, ನಮ್ಮ ವಿಜ್ಞಾನಿಗಳ ಮುಖಾಂತರ ಕಂಡುಹಿಡಿಸಿ ಅದಕ್ಕೆ ಬೇಕಾಗಿರುವ ಚಿಕಿತ್ಸೆಯನ್ನು ದಯಪಾಲಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು. ಓಕೆ, ಇನ್ನು ವ್ಯಾಕ್ಸಿನ್ ಕಂಡುಹಿಡಿಯುತ್ತಿದ್ದಾರೆ. ಕಂಡುಹಿಡಿದ ನಂತರ ಮತ್ತೊಂದು ವಿಡಿಯೋದಲ್ಲಿ ಅದು ಯಾವ ವ್ಯಾಕ್ಸಿನ್ ಅಂತ ನಾನು ಅದನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ತಡೆಗಟ್ಟುವ ಕ್ರಮಗಳು. ಓಕೆ, ಇದು ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ. ತಡೆಗಟ್ಟುವ ಕ್ರಮಗಳು. ಎಲ್ಲೇ ಬಸ್ ಮೇಲೆ ನೋಡಿ, ಯಾವುದೇ ಟೆಂಪೋ ಆದ್ರ ಮೇಲೆ ನೋಡಿ, ಸ್ಯಾನಿಟೈಸ್, ಯೂಸ್ ಸ್ಯಾನಿಟೈಸ್, ವಿಯರ್ ಮಾಸ್ಕ್ ಅಂತ ಬಿಟ್ರೆ ಕೋವಿಡ್ ಬಗ್ಗೆ ಇನ್ನೇನು ಇರುವುದಿಲ್ಲ. ಗುಡ್, ಅದು ಒಳ್ಳೆಯ ರೀತಿಯ ಕ್ರಮಗಳು, ತಡೆಗಟ್ಟುವ ಕ್ರಮಗಳು. ಓಕೆ, ದೇರ್ ಇಸ್ ನೋ ವ್ಯಾಕ್ಸಿನ್ ಅವೈಲೇಬಲ್ ಟು ಪ್ರಿವೆಂಟ್ COVID-19. ಯು ಕ್ಯಾನ್ ಟೇಕ್ ಸ್ಟೆಪ್ಸ್ ಟು ರೆಡ್ಯೂಸ್. ನೋಡಿ, ಈಗ ಔಷಧಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಾವು ಅದನ್ನ ತಡೆಗಟ್ಟಲೇಬೇಕು. ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕು? ಅದರ ಕ್ರಮಗಳು ನಮ್ಗೆ ಗೊತ್ತಿರ್ಲೇಬೇಕು ಅಲ್ವಾ? ಅದೇ ರೀತಿ ನಾವು ತಡೆಗಟ್ಟುವ ಕ್ರಮಗಳು, ಹೇಗೆ ಈ ಕೊರೋನಾ ವೈರಸ್ನ ತಡೆಗಟ್ಟಬಹುದು ಅಂತ ನಾನು ನಿಮ್ಗೆ ಇವತ್ತು ಉಚಿತವಾಗಿ ಕೆಲವು ಟಿಪ್ಸ್ ಅನ್ನು ನಿಮಗೆ ಕೊಡ್ತೀನಿ. ಅವಾಯ್ಡ್ ಲಾರ್ಜ್ ಈವೆಂಟ್ಸ್ ಅಂಡ್ ಮಾಸ್ ಗ್ಯಾದರಿಂಗ್ಸ್. ಈ ಕೋವಿಡ್ಗೆ ವ್ಯಾಕ್ಸಿನ್ ದೊರಕುವವರೆಗೂ ದಯವಿಟ್ಟು ನೀವು ಲಾರ್ಜ್ ಈವೆಂಟ್ಸ್ ಅಂದ್ರೆ ದೊಡ್ಡ ಮಂದಿ ಸೇರುವ ಒಂದು ಜಾಗ, ಅತಿ ಹೆಚ್ಚು ಮಂದಿ 10ಕ್ಕಿಂತ ಅಥವಾ 50ಕ್ಕಿಂತ ಅತಿ ಹೆಚ್ಚು ಮಂದಿ ಸೇರುವ ಜಾಗದಲ್ಲಿ ಓಡಾಡುವುದನ್ನು ನೀವು ನಿಯಂತ್ರಣದಲ್ಲಿ ನಿಯಂತ್ರಿಸಬೇಕು. ಮಾಸ್ ಗ್ಯಾದರಿಂಗ್ಸ್, ಅತಿ ಹೆಚ್ಚು ಜನ ಸೇರುವ ಒಂದು ಜಾಗ, ಮದುವೆ ಇರ್ಬೋದು, ಮದುವೆ ಮುಂಚಿನ ಇರ್ಬೋದು, ಮತ್ತು ಒಂದು ಕೆಲವು ಫಂಕ್ಷನ್ಗಳು ಇರ್ಬೋದು, ಒಂದು ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ಸೇರಲು ನೀವು ಅತಿ ಹೆಚ್ಚು ತಾಳ್ಮೆಯಿಂದ ನೀವು ಕಾಯಬೇಕು ಕೋವಿಡ್ ವ್ಯಾಕ್ಸಿನ್ ಬರುವವರೆಗೆ. ಅವಾಯ್ಡ್ ಕ್ಲೋಸ್ ಕಾಂಟ್ಯಾಕ್ಟ್. ಈಗ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಅವರ ಹತ್ತಿರ ನೀವು ಆದಷ್ಟು ಡಿಸ್ಟೆನ್ಸ್, ಸಾಮಾನ್ಯ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಯಾರಾದ್ರೂ ಕೆಮ್ಮೋದಿರ್ಬೋದು, ಸೀನೋದಿರ್ಬೋದು, ನೆಗಡಿ ಇರೋ ವ್ಯಕ್ತಿಗೆ ನೀವು ಹೇಳ್ಬೇಕು, ನೀವು ಹತ್ರದಲ್ಲಿದ್ರೆ ದಯವಿಟ್ಟು ನಿಮ್ಮ ಮುಖ ಕವಚವನ್ನು ಹಾಕಿಕೊಳ್ಳಿ ಅಥವಾ ಮಾಸ್ಕ್ ಅನ್ನು ಧರಿಸಿಕೊಳ್ಳಿ ಅಂತ ನೀವು ಅವರಿಗೆ ವಿನಂತಿಸಿಕೊಳ್ಬೇಕು. ಅದೇ ರೀತಿ ನೀವು ಸಾಮಾನ್ಯವಾಗಿ ನೀವು ಡಿಸ್ಟೆನ್ಸ್ ಅನ್ನು ಕಾಯ್ದುಕೊಳ್ಬೇಕು. ಓಕೆ, ಸ್ಟೇ ಹೋಮ್ ಆಸ್ ಮಚ್ ಆಸ್ ಪಾಸಿಬಲ್. ನೀವು ಮನೆಯಲ್ಲೇ ಆದಷ್ಟು ಸಮಯ ನೀವು ಮನೆಯಲ್ಲೇ ಕಳೆಯಬೇಕು, ತಿರುಗಾಡಲು ಬಾರದು. ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿತ್ತು? ಲಾಕ್ಡೌನ್ ಮಾಡಿತ್ತು. ಸರ್ಕಾರ ಲಾಕ್ಡೌನ್ ನಿಲ್ಲಿಸಿದ್ರು. ನಮ್ಮ ಒಂದು ವೈಯಕ್ತಿಕ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಒಂದು ಜವಾಬ್ದಾರಿಯುತವಾದ ಒಂದು ಯೋಚನೆಗಳನ್ನು ನಾವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಮನೆಯಲ್ಲಿ ಇರುವಂತದ್ದು ಅವಶ್ಯಕತೆ ಇದ್ದಾಗ ಮಾತ್ರ ಕೆಲಸಕ್ಕೆ ಹೋಗುವುದು, ಬರುವುದು, ಮಾಡುವುದು. ಕೆಲಸಕ್ಕೆ ಹೋದರೂ ಅಲ್ಲಿ ನೀವು ಸಾಮಾನ್ಯ ಅಂತರವನ್ನು ಕಾಯ್ದುಕೊಂಡು ಕೆಲಸವನ್ನು ಮಾಡತಕ್ಕದ್ದು. Keep in mind, some people may have COVID-19 and spread it to others. If they don't have any symptoms, don't know why they have COVID-19. ನಾನು ಮೊದಲಿಗೆ ಹೇಳಿರೋ ಹಾಗೆ, ಈಗ ಒಂದು ವ್ಯಕ್ತಿಗೆ ಕೋವಿಡ್ ಇರುವುದಿಲ್ಲ, ಅದೇ ರೀತಿ ಯಾವುದೇ ಒಂದು ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಇವನಿಗೆ ರೋಗ ಲಕ್ಷಣ ಇಲ್ಲ ಅಂತ ನೀವು ಹೇಳ್ಕೊಂಡು ಏನ್ ಮಾಡ್ತೀರಾ? ನಿಖಿಲ್ ಮೇಲೆ ಕೈ ಹಾಕ್ತೀರಾ, ಮಾತಾಡ್ತೀರಾ, ಖುಷಿಯಿಂದ ಮಾತಾಡ್ತೀರಾ, ಅವ್ನು ಕೊಡೋದು ತಿಂಗ್ ಬಾಯಿಗೆಲ್ಲ, ಕಣ್ಣಿಗೆಲ್ಲ, ಮುತ್ತಿಗೆಲ್ಲ ಬಳ್ಕಂತೀರಾ. 14 ದಿನ ಆದ್ಮೇಲೆ ಗೊತ್ತಾಗುತ್ತೆ ಅದೇ ವ್ಯಕ್ತಿಗೆ ಕೋವಿಡ್ ಅಂತ. ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಯಾವ ವ್ಯಕ್ತಿ ಆಗ್ಲಿ ಕೊಟ್ಟ ಮೊದಲು ಸ್ಯಾನಿಟೈಸ್ ಯೂಸ್ ಮಾಡಿ, ಆ ವ್ಯಕ್ತಿಗೂ ಸ್ಯಾನಿಟೈಸ್ ಹಾಕಿ, ಮಾಸ್ಕ್ ಧರಿಸಿಕೊಳ್ಳಿ. ಓಕೆ, ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ. ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಸೋಪ್ ಅಂಡ್ ವಾಟರ್. ಸಾಬೂನು ಮತ್ತು ನೀರಿನಿಂದ ನೀವು ಅಟ್ಲೀಸ್ಟ್ ಒಂದು ನಿಮಿಷ ತೊಳೆಯಕ್ಕಾಗದಿರೋ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ ಆದ್ರೂ ಕಂಟಿನ್ಯೂಸ್ ಆಗಿ ಸಾಬೂನು ಮತ್ತು ನೀರಿನಿಂದ ನಿಮ್ಮ ಕೈಯನ್ನು ಅಚ್ಚುಕಟ್ಟಾಗಿ ತೊಳೆದುಕೊಳ್ಳಬೇಕು. ಅದೇ ರೀತಿ ತೊಳೆದ ನಂತರ ಸ್ಯಾನಿಟೈಸರ್ ಆಗಿ ನೀಟಾಗಿ ನಿಮ್ಮ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ಓಕೆ, ಓನ್ಲಿ ಯೂಸ್ ನಾನ್ ಮೆಡಿಕಲ್ ಕ್ಲಾತ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್ ಅಂಡ್ 95 ರೆಸ್ಪಿರೇಟರ್ ಶುಡ್ ಬಿ ರಿಸರ್ವ್ಡ್ ಫಾರ್ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಯಾರು ನಮಗೆ ಆರೋಗ್ಯವನ್ನು ದಯಪಾಲಿಸುತ್ತಾರೋ, ಉದಾಹರಣೆಗೆ ವೈದ್ಯರು ಇರ್ಬೋದು, ಶುಶ್ರೂಷಕರು ಇರ್ಬೋದು, ಲ್ಯಾಬ್ ಅವರು ಇರ್ಬೋದು, ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಪ್ರತಿಯೊಂದು ಸಿಬ್ಬಂದಿಗೂ N95 ಮಾಸ್ಕ್ ಅಂತ ನಾವು ಹೇಳ್ತೀವಿ. N95 ರೆಸ್ಪಿರೇಟರಿ ಮಾಸ್ಕ್ ಅಂತ ನಾವು ಹೇಳ್ತೀವಿ. ಅದು ಅವರಿಗೆ ಸೀಮಿತವಾಗಿದೆ, ಅದು ಅವ್ರು ಬಳಸಲಿ. ನಿಮಗೂ ಅದನ್ನು ಬಳಸಬೇಕಂತ ಆಸೆ ಇದ್ರೆ ನೀವು ಅದನ್ನು ಬಳಸಿ. ಅದು ಹೆಚ್ಚು ವೈರಸ್ ಮುನ್ನುಗ್ಗುವಿಕೆಯನ್ನು ತಡೆಗಟ್ಟುತ್ತದೆ.
ಓಕೆ, ನೀವು ಬಟ್ಟೆ ಮಾಸ್ಕ್ ಅನ್ನು ಯೂಸ್ ಮಾಡಿ, N95 ಮಾಸ್ಕ್ ಅನ್ನು ಯೂಸ್ ಮಾಡಿ. ಅದು ಒಳ್ಳೆಯ ರೀತಿಯಲ್ಲಿ ವೈರಸ್ ಎಂಟ್ರಿ ಆಗುವುದನ್ನು ತಡೆಯುತ್ತದೆ. ಓಕೆ, ಕವರ್ ಯುವರ್ ಮೌತ್ ನೋಸ್ ವಿತ್ ಯುವರ್ ಎಲ್ಬೋ. ನಿಮ್ಮ ಮೊಣಕೈಯಿಂದ ನೀವೇನಾದರೂ ಕೆಮ್ಮಿದಾಗ, ಸೀನಿದಾಗ ನಿಮ್ಮ ಮೊಣಕೈ ಸಹಾಯದಿಂದ ಅದನ್ನು ತಡೆಗಟ್ಟಬೇಕು. ನಿಮ್ಮ ಮೊಣಕೈನು ನಿಮ್ಮ ಮುಖಕ್ಕೆ ಅಡ್ಡ ಕೊಟ್ಟು ಕೆಮ್ಮೋದು, ಸೀನೋದೇನಾದ್ರೂ ಇದ್ರೆ ಮಾಡ್ಬೇಕು. ಅದನ್ನ ಇಂಗ್ಲಿಷ್ ನಾವು ಕೆಮ್ಮೋದನ್ನ ಕಾಫ್ ಅಂತೀವಿ, ಸೀನೋದನ್ನ ಸ್ನೀಸಿಂಗ್ ಅಂತೀವಿ. ಆ್ಯಂಡ್ ಟಿಶ್ಯೂ ಪೇಪರ್ ಏನಾದರೂ ನೀವು ಯೂಸ್ ಮಾಡಿದ್ರೆ, ಒಂದು ಬಟ್ಟೆ ಏನಾದರೂ ಯೂಸ್ ಮಾಡಿದ್ರೆ ಕೆಮ್ಮಿದ ತಕ್ಷಣ ಬಟ್ಟೆಯನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಆ್ಯಂಡ್ ವಾಶ್ ಯುವರ್ ಹ್ಯಾಂಡ್ಸ್ ರೈಟ್ ಅವೇ. ಆ್ಯಂಡ್ ತದನಂತರ ನಿಮ್ಮ ಕೈಗಳನ್ನು ಅಚ್ಚುಕಟ್ಟಾಗಿ 20 ಸೆಕೆಂಡ್ ಸಾಬೂನಿನಲ್ಲಿ, ನೀರಿನ ಸಹಾಯದಿಂದ ಕೈ ತೊಳೆಯಬೇಕು. ಅವಾಯ್ಡ್ ಟಚಿಂಗ್ ಯುವರ್ ಐಸ್, ನೋಸ್, ಮೌತ್. ನಿಮ್ಮ ಕಣ್ಣುಗಳನ್ನು, ಮೂಗುಗಳನ್ನು, ಬಾಯಿಗಳನ್ನು ಮುಟ್ಟುವುದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅವಾಯ್ಡ್ ಶೇರಿಂಗ್ ಡಿಶಸ್, ಗ್ಲಾಸ್, ಟವಲ್ಸ್, ಪೆಟ್ಟಿಂಗ್, ಅದರ್ ಹೌಸ್ ಹೋಲ್ಡ್ ಐಟಮ್ಸ್. ನೀವು ಏನಾದರೂ ಈಗ ಮನೆಯಲ್ಲಿ ಇರ್ತೀರಾ, ನೀವೇನಾದರೂ ಈಗ ಸಿಕ್ ಅಂದರೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ನಿಮ್ಮ ಒಂದು ಪಾತ್ರೆಯನ್ನು, ನಿಮ್ಮ ಒಂದು ಬಟ್ಟೆಯನ್ನು ಯಾರು ಆರೋಗ್ಯವಂತರಾಗಿರ್ತಾರೋ ಅವರಿಗೆ ಆದಷ್ಟು ನಿಯಂತ್ರಣದಲ್ಲಿ ಇಡಬೇಕು. ಅವರಿಗೆ ನಿಮ್ಮ ಪಾತ್ರೆಯನ್ನು ಶೇರ್ ಮಾಡೋದಿರ್ಬೋದು, ನಿಮ್ಮ ಒರೆಸಿರೋ ಒಂದು ಬಟ್ಟೆಯನ್ನು ಶೇರ್ ಮಾಡೋದು, ಅದೆಲ್ಲ ನೀವು ಆರೋಗ್ಯವಂತರಾಗುವವರೆಗೂ ಅದನ್ನು ನೀವು ಅವರಿಗೆ ಕೊಡಲು ಇಚ್ಛಿಸಬಾರದು. ಕ್ಲೀನ್ ಆ್ಯಂಡ್ ಡಿಸ್ಇನ್ಫೆಕ್ಟ್ ಹೈ ಟಚ್ ಸರ್ಫೇಸ್. ಓಕೆ, ನೀವು ಪ್ರತಿನಿತ್ಯ ನಿಮ್ಮ ಮನೆಯನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು, ಸ್ವಚ್ಛತೆಯಿಂದ ಒರೆಸಿಕೊಳ್ಳುತ್ತಿರಬೇಕು. ಸ್ಟೇ ಹೋಮ್ ಫ್ರಮ್ ವರ್ಕ್, ಸ್ಕೂಲ್, ಪಬ್ಲಿಕ್ ಏರಿಯಾಸ್ ಇಫ್ ಯು ಆರ್ ಸಿಕ್. ನೀವು ಏನಾದರೂ ಈಗ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ನಿಮಗೆ ಗೊತ್ತೇ ಆಗುತ್ತದೆ. ನೀವು ಅದೇ ರೀತಿ ನಿಮಗೆ ಏನಾದರೂ ಏರುಪೇರಾದರೆ ನೀವು ಆದಷ್ಟು ಮನೆಯಲ್ಲಿ ಉಳಿದುಕೊಳ್ಳುವುದಕ್ಕೆ ನೀವು ಡಿಸಿಷನ್ ಮಾಡಬೇಕು. ಅವಾಯ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಟ್ಯಾಕ್ಸೀಸ್, ರೈಡ್ ಶೇರಿಂಗ್ ಇಫ್ ಯು ಆರ್ ಸಿಕ್. ಓಕೆ, ನೀವು ಈಗ ಜ್ವರ, ಕೆಮ್ಮು, ನೆಗಡಿ ಇದೇ ರೀತಿ ಏನಾದರೂ ನಿಮಗೆ ಕಂಟಿನ್ಯೂಸ್ ಆಗಿದ್ದರೆ ನೀವೇನು ಮಾಡಬೇಕು, ಆದಷ್ಟು ಬೇಗ ಕೋವಿಡ್ ಟೆಸ್ಟನ್ನು ಮಾಡಿಸಿಕೊಳ್ಳಲೇಬೇಕು. ಇಲ್ಲವಾದಲ್ಲಿ ಅದು ತುಂಬ ಅಪಾಯದ ಮಟ್ಟಕ್ಕೆ ತಲುಪಿದಾಗ ಅದನ್ನು ತಡೆಗಟ್ಟುವುದು ತುಂಬ ಕಠಿಣವಾಗುತ್ತೆ. ಸ್ವಲ್ಪ ಕೆಮ್ಮು, ಸ್ವಲ್ಪ ನೆಗಡಿ ಬರೋಷ್ಟರಲ್ಲಿ ನೀವು ಏನು ಮಾಡಬೇಕು, ಆದಷ್ಟು ಬೇಗ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಟೆಸ್ಟ್ ಮಾಡಿಸಿಕೊಂಡು ವೈದ್ಯರಿಗೆ ಸ್ಪಂದಿಸಬೇಕು. ನಿಮಗೆ ಇನ್ನೂ ಏನಾದರೂ ಅನುಮಾನ ಇದ್ದಲ್ಲಿ ಈ ಕೋವಿಡ್-19 ಅನ್ನು ತಡೆಗಟ್ಟುವ ಬಗ್ಗೆ ಕ್ರಮಗಳಿರ್ಬೋದು, ಅದು ಏನು ಅರ್ಥ, ಅದರ ಸ್ಪ್ರೆಡ್ ಆಗುವ ಒಂದು ವಿಚಾರದಲ್ಲಿರ್ಬೋದು, ನಿಮಗಿನ್ನೂ ಅನುಮಾನ ಏನಾದರೂ ಈ ಕೋವಿಡ್ ಬಗ್ಗೆ ಇದ್ದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರಿಸಲು ತಯಾರಿರುತ್ತೇನೆ. ಕೊನೆಯದಾಗಿ ಮನೆಯಲ್ಲೇ ಇರಿ, ಸುರಕ್ಷಿತರಾಗಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದೆ ಈಗ ಬ್ರಿಟನ್ ವೈರಸ್ ಅಂತ ಒಂದು ಹೊಸದಾಗಿ ಬಿಟ್ಟಿದ್ದಾರೆ. ಈ ವೈರಸ್ನ ಬಗ್ಗೆ ಮುಂದೆ ನೀವು ತಿಳಿಯಲು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಆನ್ಲೈನ್ ಉಪನ್ಯಾಸಕ್ಕಾಗಿ ಕಾಯಿರಿ. ಕೆಳಗಡೆ ಇರುವ ಬೆಲ್ಲನ್ನು ಒತ್ತಲು ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಒಂದು ಆನ್ಲೈನ್ ಉಪನ್ಯಾಸವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.